ದಾವಣಗೆರೆಯಲ್ಲಿ ಭುಗಿಲೆದ್ದಿದೆ ಲವ್ ಜಿಹಾದ್ ಕಿಚ್ಚು. ಜಿಮ್ ಟ್ರೈನರ್ ಮೇಲೆ ಲವ್ ಜಿಹಾದ್ ಆರೋಪ ಕೇಳಿ ಬರ್ತಾ ಇದೆ. ಇಸ್ಮಾಯಿಲ್ ಎಂಬಾತನ ವಿರುದ್ಧ ಆಕ್ರೋಶ ವ್ಯಕ್ತ ಆಗ್ತಿರುವಂತದ್ದು. ದಾವಣಗೆರೆಯಲ್ಲಿರುವಂತಹ ಒಂದು ಜಿಮ್ನಲ್ಲಿ ಲವ್ ಜಿಹಾದ್ ಮಾಡಲಾಗಿದೆ ಅಂತ ಜಿಮ್ ಟ್ರೈನರ್ ಮೇಲೆ ಲವ್ ಜಿಹಾದ್ ಆರೋಪ ಕೇಳಿ ಬರ್ತಾ ಇದೆ. ಆತನ ಹೆಸರೇ ಇಸ್ಮಾಯಿಲ್ ಅಂತ, ಈತನೇ ಜಿಮ್ ಟ್ರೈನರ್. ಈತನ ವಿರುದ್ಧ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಹಿಂದೂ ಯುವತಿಯರಿಗೆ ಲೈಂಗಿಕ ದೌರ್ಜನ್ಯ ಆರೋಪ ಈತನ ಮೇಲೆ ಇರುವಂತದ್ದು. ಯುವತಿಯರ ಬ್ರೈನ್ ವಾಶ್ ಮಾಡಿ ಕೃತ್ಯದ ಆರೋಪ. ಜಿಮ್ನಲ್ಲೇ ಸರಸ ಸಲ್ಲಾಪದ ದೃಶ್ಯ ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ. ಖಾಸಗಿ ವಿಡಿಯೋ ಇಟ್ಕೊಂಡು ಬ್ಲಾಕ್ ಮೇಲ್ ಕೂಡ ಮಾಡ್ತಾ ಇದ್ದಂತೆ ಈ ಜಿಮ್ ಟ್ರೈನರ್ ಇಸ್ಮಾಯಿಲ್. ಜಿಮ್ ಟ್ರೈನರ್ ವಿರುದ್ಧ ಹಿಂದೂ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿದೆ. ದಾವಣಗೆರೆಯ ಕೆಟಿಜೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಾಗಿರುವಂತಹ ಘಟನೆ ಇದು. ಹಿಂದೂ ಯುವತಿಯರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದ ಈತ ಜಿಮ್ ಟ್ರೈನರ್. ದಾವಣಗೆರೆ ಕೆಟಿಜೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಾಗಿರುವಂತಹ ಘಟನೆ ಇದು. ಪ್ರಕರಣ ಕೂಡ ದಾಖಲಾಗಬಹುದು. ಹಿಂದೂ ಯುವತಿಯರ ಖಾಸಗಿ ಫೋಟೋ ಹಾಗೂ ವಿಡಿಯೋವನ್ನ ಸೆರೆ ಹಿಡ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಂತೆ ಜಿಮ್ ಟ್ರೈನರ್ ಇಸ್ಮಾಯಿಲ್ ವಿರುದ್ಧ ಹಿಂದೂ ಸಂಘಟನೆ ಮುಖಂಡ ಎಸ್ಟಿ ವೀರೇಶ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದಾವಣಗೆರೆ ಕೆಟಿಜೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿರೋದು. ಅದಕ್ಕೆ ಪೂರಕ ಅನ್ನೋ ರೀತಿ ಆ ಜಿಮ್ನಲ್ಲಿ ಅವರ ಸರಸ ಸಲ್ಲಾಪದ ಒಂದು ವಿಡಿಯೋ ಏನಿದೆ ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ. ಅನ್ನುವಂಥ ಜಿಮ್ ಏನಿದೆ ಇಲ್ಲಿ ಅನೇಕ ವಿಶೇಷವಾಗಿ ಸಂಜೆ ಹೊತ್ತಲ್ಲಿ ಮಹಿಳೆಯರು ಜಿಮ್ಮಿಗೆ ಬರುವಂಥ ಇದಿದೆ. ಇತ್ತೀಚೆಗೆ ಆರೋಗ್ಯದ ಬಗ್ಗೆ ಕಾಳಜಿ ಹೆಚ್ಚಾಗ್ತಾ ಇದೆ. ಒಂದು ಕ್ರೇಜ್ ಬಿಲ್ಡಪ್ ಆಗ್ತಾ ಇದೆ. ಅದು ಒಳ್ಳೆಯ ಬೆಳವಣಿಗೆನೆ. ಆದರೆ ಅಲ್ಲಿಗೆ ಬರುವಂಥವ್ರನ್ನ ಅವರು ಮೋಸದ ಜಾಲಕ್ಕೆ ಜಿಹಾದ್, ವಿಶೇಷವಾಗಿ ಮುಸ್ಲಿಂ ಯುವಕರು, ನಮಗೆಲ್ಲ ಗೊತ್ತಿದೆ ಈ ಥರದ ನೂರಾರು ಘಟನೆಗಳು ದಾವಣಗೆರೆಯಲ್ಲಿ ನಡೆದಿದ್ದಾವೆ. ಇದೊಂದು ಹೊಸ ರೂಪದಲ್ಲಿ ಜಿಮ್ ಜಿಹಾದ್ ರೂಪದಲ್ಲಿ ದಾವಣಗೆರೆಯಲ್ಲಿ ತಲೆ ಎತ್ತಾ ಇರೋದು ತುಂಬ ಇದು ಚಿಂತಾಜನಕ. ವಿಶೇಷವಾಗಿ ಜಿಲ್ಲಾ ಮಂತ್ರಿಗಳು ಸಹ ಇದ್ರ ಬಗ್ಗೆ ಗಮನವನ್ನು ಕೊಡಬೇಕು. ಅಮಾಯಕ ಮಹಿಳೆಯರ ಮಾನ ಪ್ರಾಣ ಉಳಿಸುವಂಥ ಕೆಲಸವನ್ನು ಜಿಲ್ಲಾಡಳಿತ ಮಾಡಬೇಕು ಅಂತೇಳಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸಂಜಯ್, ಯಾವಾಗಿಂದ ಈ ಒಂದು ಲವ್ ಜಿಹಾದ್ ಅನ್ನುವಂಥದ್ದು ಆ ಒಂದು ಜಿಮ್ನಲ್ಲಿ ಆಗ್ತಾ ಇತ್ತು? ಈತನ ವಿರುದ್ಧ ಕಂಪ್ಲೇಂಟ್ ಏನಾದರೂ ಫೈಲ್ ಆಗಿದೆಯಾ? ಯುವತಿಯರು ಮುಂದೆ ಬಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಹೇಗೆ? ಈ ಒಂದು ಘಟನೆ ದಾವಣಗೆರೆಯ ಕೆಡಿಜಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತದ್ದು. ಇದು ಸುಮಾರು ದಿನಗಳಿಂದ ನಡೆದಿದೆ ಅಂತ ಹೇಳಿ ಈಗಾಗಲೇ ಹಿಂದೂ ಸಂಘಟನೆಯವರು ಒಂದು ಆರೋಪ ಮಾಡ್ತಿದ್ದಾರೆ. ಇದು ಸದ್ಯ ಈಗ ನಿನ್ನೆಯಿಂದ ಬೆಳಕಿಗೆ ಬಂದಿರುವಂತದ್ದು. ಏನು ಆ ಜಿಮ್ ನಲ್ಲಿ ಟ್ರೈನಿಂಗ್ ಕೊಡುವಂತಹ ಟ್ರೈನರ್ ಇದ್ದಾನೆ, ಅವನು ಆ ಜಿಮ್ ಒಳಗೆ ಬರ್ತಕ್ಕಂತಹ ಮಹಿಳೆಯರಿರ್ಬೋದು, ಯುವತಿಯರು, ಅವ್ರಿಗೆ ಬ್ರೈನ್ ವಾಶ್ ಅನ್ನ ಮಾಡಿ ಅವರ ಜೊತೆ ಏನು ಲೈಂಗಿಕ ಸಂಪರ್ಕವನ್ನು ಮಾಡಿರುವಂತಹ ವಿಡಿಯೋಗಳು ಸಾಕಷ್ಟು ಈಗಾಗಲೇ ವೈರಲ್ ಆಗಿರುವಂತದ್ದು. ಇದ್ರ ಬೆನ್ನಲ್ಲೇ ಈಗಾಗಲೇ ಹಿಂದೂ ಕಾರ್ಯಕರ್ತರು ಕೂಡ ಸಾಕಷ್ಟು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಇನ್ನೂ ಕೂಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿಲ್ಲ. ಹಾಗಾಗಿ ಈಗ ನಾಳೆ ಹಿಂದೂ ಕಾರ್ಯಕರ್ತರು ಈ ಒಂದು ವಿಚಾರದ ಬಗ್ಗೆ ಒಂದು ಹೋರಾಟಕ್ಕೆ ರೂಪರೇಷೆಗಳನ್ನ ಈಗಾಗಲೇ ಹಾಕೊಂಡಿರುವಂತದ್ದು. ಹೀಗಾಗಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿ ಇಸ್ಮಾಯಿಲ್ ಇದನ್ನ ಹಿಂದೂ ಯುವತಿಯರನ್ನ ಟಾರ್ಗೆಟ್ ಮಾಡಿ ಈ ರೀತಿ ಒಂದು ಸಲ್ಲಪಗಳನ್ನ ಆಡ್ತಿದ್ದ ಅಂತ ಹೇಳಲಾಗ್ತದೆ. ಅದಲ್ಲದೆ ಕೂಡ ಏನು ಈಗ ಸದ್ಯಕ್ಕೆ ಇವ್ರಷ್ಟೇ ಅಂತ ಹೇಳಿ ಈಗ ತಿಳಿದು ಬಂದಿದೆ. ಇನ್ನು ಇದರ ಮುಂಚೆ ಎಷ್ಟು ಜನ ಯುವತಿಯರ ಜೊತೆ ಈ ರೀತಿ ಎಲ್ಲ ವಿಡಿಯೋಗಳಿದೆ ಅಂತ ಹೇಳಕ್ ಆಗ್ತಿಲ್ಲ ಅಂತ ಹೇಳಿ ಈಗ ಸದ್ಯ ಅವ್ರು ಹೇಳ್ತಿರುವಂತ. ಅದಲ್ಲದೆ ಕೂಡ ಈಗಾಗಲೇ ಅವ್ರನ್ನ ಏನು ಬ್ಲಾಕ್ ಮೇಲ್ ಮಾಡ್ಲಾಗ್ತಿದೆ ಹಣಕ್ಕೆ ಅಂತ ಹೇಳಿ ಕೂಡ ಹೇಳಲಾಗ್ತಿತ್ತು. ಹಾಗಾಗಿ ಏನು ಅದರಲ್ಲಿ ಕೆಲವರು ಪೊಲೀಸ್ ಠಾಣೆ ಮುಂದೆ ಅಳಲನ್ನು ತೋಳ್ಕೊಂಡಂತ ಸಂದರ್ಭದಲ್ಲಿ ಈಗ ಆತನನ್ನು ಪೊಲೀಸರು ಕೂಡ ವಿಚಾರಣೆ ಮಾಡ್ತಿದ್ದಾರೆ. ಹಾಗೆ ಬಿ ಆನ್ಲೈನ್ ನಮ್ಮ ಜೊತೆ ಮಾತನಾಡೋದಕ್ಕೆ ಶ್ರೀರಾಮ ಸೇನೆಯ ಜಿಲ್ಲಾಧ್ಯಕ್ಷ ಆಗಿರುವಂತಹ ಮಣಿ ಸರ್ಕಾರ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಹುಬ್ಬಳ್ಳಿಯಲ್ಲಿ ಜಿಮ್ ನಲ್ಲಿ ಇದೇ ರೀತಿ ಒಂದು ಪ್ರಕರಣ ಬೆಳಕಿಗೆ ಬಂತು, ತಕ್ಕ ಶಿಕ್ಷೆ ಕೂಡ ಆಗಿದೆ. ಈಗ ದಾವಣಗೆರೆ ಸರದಿ, ಇಲ್ಲಿ ಯಾವ ರೀತಿ ಲವ್ ಜಿಹಾದ್ ಆಗ್ತಾ ಇತ್ತು ಸರ್? ಮೇಡಮ್, ಈಗ ಹುಬ್ಳಿಯಲ್ಲಾಯ್ತು, ದಾವಣಗೆರೆಯಲ್ಲಾಯ್ತು, ಬೆಂಗಳೂರಲ್ಲಾಯ್ತು, ಕಾರ್ಪೊರೇಟರ್ ಜಿಹಾದ್ ಆಯ್ತು, ಲವ್ ಜಿಹಾದ್ ಆಯ್ತು, ಮತಾಂತರ ಆಯ್ತು. ಈಗ ದಾವಣಗೆರೆಯಲ್ಲಿ ಅವನೊಬ್ಬ ಇಸ್ಮಾಯಿಲ್ ಅಂತೇಳಿ ಪವರ್ ಫಿಟ್ನೆಸ್ ಓನರ್, ಅವನು ಕಮ್ ಟ್ರೈನರ್. ಅವನು ವಿವಾಹಿತ ಮಹಿಳೆಯರಿಗೆ ಮತ್ತೆ ಕಾಲೇಜ್ ಓದ್ತಂತ ಹುಡುಗಿಯರಿಗೆ ಹಿಂದೂ ಹೆಸರು ಹೇಳ್ಕೊಂಡು ಲವ್ ಅನ್ನೋದೊಂದು ಆಸೆ ತೋರಿಸ್ಬಿಟ್ಟು ಅವ್ರ ಜೊತೆಗೆ ಸೆಕ್ಷುವಲ್ ಚೆನ್ನಾಗಿದ್ದು ವಿಡಿಯೋ ಮಾಡ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ. 10-12 ಜನ ಹುಡುಗಿಯರದು ಇಂಟರ್ ಕೋರ್ಸ್ ಜಿಮ್ಮಲ್ಲೇ ಮಾಡಿದಾನೆ. ಜಿಮ್ಮಲ್ಲೇ ಮಾಡ್ಕೊಂಡು ಇದು ಸತತವಾಗಿ 2-3 ವರ್ಷದಿಂದ ಕಂಟಿನ್ಯೂ ನಡೀತಾ ಇದೆ. ಇವತ್ತು ಅವರು ಹೆಂಗೆ ಸಮಾಜದಲ್ಲಿ ಏನ್ ನಡೀತಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಎಷ್ಟು ನಾವು ಪ್ರೊಟೆಸ್ಟ್ ಮಾಡ್ತೀವಿ, ಮನವಿ ಕೊಡ್ತೀವಿ, ಜಾಗೃತಿಗಳು ಮೂಡಿಸ್ತೀವಿ, ಯಾವುದೇ ರೀತಿಯಾದಂತ ಒಂದು ಇದರಲ್ಲಿ ಚೇಂಜಸ್ ಆಗ್ತಾ ಇಲ್ಲ.
ಈಗ ನೋಡ್ರಿ 10-12 ಜನ ಹೆಣ್ಮಕ್ಳ ಜೊತೆಗೆ ಹಿಂಗ್ ಮಾಡಿದಾನೆ. ಹ್ಮ್ ಈಗ ಅಲ್ಲ ಸರ್, ಈಗ ಏನ್ ಆ ಮಾಡ್ಬೇಕು ಜಿಮ್ ನಾವು? ಟ್ರೈನರ್ ಯಾವ ಊರ್ನವನ್ ಎಕ್ಸಾಕ್ಟ್ಲಿ, ಅಲ್ಲೇ ಅಕ್ಕಪಕ್ಕದವನ? ಮತ್ತೆ ಈ ಮೇಡಮ್ 10ರಿಂದ ಈಗ 12 ಯುವತಿಯರಿಗೆ ಇವನ ಬಗ್ಗೆ ಬಯೋಡೇಟಾ ಏನು ಗೊತ್ತಿರ್ಲಿಲ್ವಾ ಹೇಗೆ? ಮೇಡಮ್ ಈಗ ಬಯೋಡೇಟಾ ಗೊತ್ತಿಲ್ಲ ಅಂದ್ರೆ ಸ್ಟಾರ್ಟಿಂಗ್ ಬಂದು ಅವರು ಮದ್ವೆ ಆದಂತ ಗಂಡ ಬಂದು ಸೇರಿಸ್ತಾರೆ ಫಿಟ್ನೆಸ್ಸಿಗೋಸ್ಕರ. ಹ್ಮ್ ಇವರು ಅದ್ರ ಸುಳ್ಳು ಹೆಸರು ಹೇಳಿರ್ತಾರೆ, ಓಕೆ. ಟ್ರೈನಿಂಗ್ ಮಾಡ್ತಿರ್ತಾರೆ, ಪ್ರೀತಿಯನ್ನ ಹೆಸರಲ್ಲಿ ಬೆಳೆಸ್ಕೊಂತಾರೆ. ಹ್ಮ್ ಆಮೇಲೆ ಸೆಕ್ಸುವಲ್ ಇದನ್ ಮಾಡ್ಕೊಂಡು ಬ್ಲಾಕ್ ಮೇಲ್ ಮಾಡಿ ಅದನ್ನ ವಿಡಿಯೋ ಮಾಡಿ ಇಟ್ಕೊಂತಾರೆ. ಹ್ಮ್ ನಾನ್ ಕರ್ದಾಗ ಬರ್ಬೇಕು, ಹಣದ ಡಿಮ್ಯಾಂಡ್ ಮಾಡೋದು. ಹ್ಮ್ ಈ ತರ ಎಲ್ಲ ನಡೆದಿದೆ. ಈ ಕಂಪ್ಲೇಂಟ್ ಕೊಡಕ್ ಮಾತಾಡ್ತಿದ್ವಿ, ಅವ್ರಿಗೆ ಮದ್ವೆ ಆಗಿದೆ. ಈಗ ಅವ್ರು ಬಂದ್ ಕಂಪ್ಲೇಂಟ್ ಕೊಟ್ರೆ ಅವ್ರದ್ದು ಫ್ಯೂಚರ್ ಹೆಂಗೆ? ಹ್ಮ್ ಒಬ್ರಿಗೆ ಮಕ್ಕಳಿದೆ, ಒಬ್ರಿಗೆ 2 ವರ್ಷದೊಂದು ಮಗು ಇದೆ. ಹ್ಮ್ ಅವ್ರ ಅಲ್ಲ ಸರ್, ಈಗ ಸಮಾಜದಲ್ಲಿ ಒಬ್ಬ ಮಹಿಳೆ ಹೆಂಗೆ? ಮಾತ್ರ ಇದು ಆರೋಪ ಮಾಡ್ತಿರುವಂತದ್ದು ಅಥವಾ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಇದಾರೆ ಈ ರೀತಿ ಆರೋಪ ಮೇಡಮ್ ಮಾಡ್ತಿರುವಂತದ್ದು? ಇದರಲ್ಲಿ 4 ಜನ ವಿವಾಹಿತ ಮಹಿಳೆ ಇದ್ದಾರೆ, ಹಾ 5 ಜನ ವಿವಾಹ ಅಲ್ಲಂತ ಹುಡುಗಿಯರು ಇದಾರೆ, ಇದರಲ್ಲಿ Okay. ಕಾಲೇಜ್ ಸ್ಟೂಡೆಂಟ್ಸ್ಗಳು ಇದಾರೆ. ಹ್ಮ್ ಆಮೇಲೆ ಕೆಲವು ಫೋಟೋಸ್ಗಳು ಜಿಮ್ ಅಲ್ಲೇ ಅವರು ದೈಹಿಕ ಸಂಪರ್ಕ ಹೊಂದಿರತಕ್ಕಂತ ವಿಡಿಯೋ ಫೋಟೋಸ್ಗಳು ಇದಾವು. ಹ್ಮ್ ಹ? ಅಲ್ಲ ಸರ್, ಈಗ ಓಕೆ ಫೈನ್, ಇಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಇಶ್ಯೂ ಆಗ್ತಾ ಇದೆ. ಈಗ ಅವ್ರು ಮುಂದೆ ಬಂದ್ರೆ ಅಲ್ವಾ ಆತನಿಗೆ ತಕ್ಕ ಶಿಕ್ಷೆ ಆಗುವಂತದ್ದು. ಅವ್ರು ಕಂಪ್ಲೇಂಟ್ ಕೊಡ್ತಾ ಇಲ್ಲ ಅಂತಂದ್ರೆ ಯಾವ ರೀತಿ ಆಕ್ಷನ್ ಆಗತ್ತೆ ಹೇಳಿ? ಮೇಡಮ್ ಈಗ ಕನ್ವಿನ್ಸ್ ಮಾಡಿದೀವಿ. ಈಗ ನಾಳೆ ಕೊಡಕ್ಕೆ ಧೈರ್ಯ ತುಂಬಿಸಿ ಅವ್ರಿಗೆ ಏನೋ ಮಾಡ್ಬೇಕಂತ ನಾಳೆ ಕೊಡಕ್ಕೆ ಇಬ್ರು ರೆಡಿ ಆಗಿದ್ದಾರೆ. ಈಗ ನಾಳೆ ಅದು ಕಂಪ್ಲೇಂಟ್ ಕೊಡ್ಸಂತ ಇದನ್ ಮಾಡಿದೀವಿ. ಶ್ರೀರಾಮ್ ಸೇನೆಯಿಂದ ನಾವು ಯಾವ್ದೇ ಕಾರಣಕ್ಕೂ ಅದು ಜಿಮ್ ನ ತೆಗಿಯಕ್ ಬಿಡಲ್ಲ, ಜಿಮ್ ನ ಕ್ಲೋಸ್ ಮಾಡಿದೀವಿ. ಆಮೇಲೆ ಇದರಲ್ಲಿ ಪೋಷಕರುಗಳು ಸ್ವಲ್ಪ ಮಕ್ಕಳುಗಳಿಗೆ ಕಳಿಸಿದಾಗ ಎಲ್ಲಿ ಟ್ರೈನರ್, ಯಾವ ಜಿಮ್ಮು ಏನು ಸ್ವಲ್ಪ ಅವರು ಫಾಲೋ ಅಪ್ ಮಾಡ್ಬೇಕು, ಕಳಿಸಿ ಬಿಟ್ಟು ಬಿಡಬಾರ್ದು. ಮದ್ವೆ ಆದಂತವ್ರು ಫಿಟ್ನೆಸ್ಸಿಗೋಸ್ಕರ ಗಂಡಂದ್ರು ಅವ್ರವ್ರು ಹೆಂಡತಿಯರಿಗೆ ಕಳಿಸ್ತಾರೆ, ಯಾರು ಏನು ವಿಚಾರಿಸಿ ಮಾಡಿ ಕೊಡ್ಬೇಕು. ಆಮೇಲೆ ಇದರಲ್ಲಿ ಜಿಮ್ ಓನರ್ಗಳು ಇರ್ತಾರೆ, ಜಿಮ್ ಓನರ್ಗಳು ಸರ್ಟಿಫಿಕೇಟ್ ಇರತಕ್ಕಂತ ಟ್ರೈನರ್ಗಳನ್ನ ಟ್ರೈನರ್ ಮಾಡಬೇಕು. 4 ದಿನ ಜಿಮ್ ಮಾಡಿರ್ತಾರೆ, 6ನೇ ದಿನ ಅವರೇ ಟ್ರೈನಿಂಗ್ ಕೊಡ್ತಿರ್ತಾರೆ. ಇದರಲ್ಲಿ ಜಿಮ್ ಓನರ್ಗಳದ್ದು ತಪ್ಪಿದೆ. ಹೌದು. ಅವ್ರಿಗೆ ಯಾವ್ದೇ ರೀತಿ ಸರ್ಟಿಫಿಕೇಟ್ಸ್ ಇರಲ್ಲ. ಆಮೇಲೆ ರಿಸೆಪ್ಷನಿಸ್ಟ್ ಇಟ್ಟಿರ್ತಾರೆ. ಜಿಮ್ ಅವರು ಕ್ಲೈಂಟ್ಸ್ ಏನ್ ಟ್ರೈನರ್ ಬರ್ತಾರಲ್ಲ, ಕ್ಲೈಂಟ್ಸ್ ಗಳ ಹತ್ರ ಮಾತಾಡ್ಬೇಕು. ಕ್ಲೈಂಟ್ಸ್ ಟ್ರೈನರಿಗೆ ಇದು ಮಾಡ್ಬೇಕು, ಇವ್ರ ನಂಬರ್ ಶೇರ್ ಮಾಡ್ಕೊಳೋದು, ಲಿಂಕ್ಗಳು ಕಳಿಸೋದು, ಇವೆಲ್ಲ ಯಾಕೆ ಇದನ್ ಮಾಡ್ಬೇಕು? ಹೌದು ಹೌದು. ಆಮೇಲೆ ಮನೆಯಲ್ಲಿ ಸಮೇತನು ಜಾಗೃತಿ ಇರಬೇಕು. ಅವ್ರು ಕೇಳಿದ್ದು ಬೂಟ್ ಕೊಡಿಸ್ತಾರೆ, ಕೇಳಿದ್ದು ಟ್ರಾಕ್ ಸೂಟ್ ಜಿಮ್ ಕೊಡಿಸ್ತಾರೆ, ಪ್ರೋಟೀನ್ ಪೌಡರ್ ಕೊಡಿಸ್ತಾರೆ, ಎಲ್ಲ ಕೊಡಿಸ್ತಾರೆ. ಯಾವ ಜಿಮ್ದು ಯಾವ ಹುಡುಗರದಾರೆ, ಯಾರ ಹತ್ರ ಇದಾರೆ, ಯಾರ ಹತ್ರ ಮಾತಾಡ್ತಾರೆ, ಏನ್ ಮಾಡ್ತಾರೆ, ಓಕೆ. ಅದನ್ನೆಲ್ಲ ಅವರು ಸ್ವಲ್ಪ ಜಾಗೃತಿ ವಹಿಸ್ಬೇಕಲ್ಲ ಪೋಷಕರುಗಳು ಕಳಿಸ್ತವ್ರು. ಹೌದು 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 ಹೌದು. ಥ್ಯಾಂಕ್ ಯು ಮಣಿ ಸರ್ಕಾರ ಅವರೇ. ಹಾಗೆಯೇ ಸಂಜಯ್, ತಮ್ಮೆಲ್ಲ ಮಾಹಿತಿಗಾಗಿ ಇಲ್ಲಿ ಗಮನಿಸ್ತಾ ಹೋಗ್ಬೋದು. ಲವ್ ಜಿಹಾದ್ಗೆ ಒಳಗಾಗೋದು ಒಂದ್ ಕಡೆ ಆದ್ರೆ ಯುವತಿಯರು ಕೂಡ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ.